ತಾವೆಲ್ಲರೂ ಕೂಡ ಗೃಹ ಸಚಿವರ ಹತ್ರ ಬರಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾರೆ. ಕಲಾಪದಲ್ಲಿ ಪ್ರಕರಣವು ಚರ್ಚೆಯಾಗಲೇಬೇಕು. 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 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಗಳಿಗೆ ಏನು ಈ ಪ್ರಕರಣವನ್ನ ಸಿಒಡಿ ತನಿಖೆಗೆ ಒಪ್ಪಿಸ್ತಕ್ಕಂಥ ಕೆಲಸವನ್ನ ನಾನು ಸಹ ಪತ್ರದ ಮೂಲಕ ಮಾನ್ಯ ಗೃಹ ಸಚಿವರನ್ನ ಮತ್ತೊಮ್ಮೆ ಭೇಟಿಯಾಗಿ ಸಿಒಡಿ ತನಿಖೆಗೆ ಒಪ್ಪಿಸೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿದಂತಹ ಮಾನ್ಯ ಶಾಸಕರಾದಂತಹ ಶಿವಣ್ಣ ಅವರಿಗೆ ಧನ್ಯವಾದಗಳು. ಈಗ ಮನವಿ ಪತ್ರವನ್ನ ಓದೋದ್ರ ಮೂಲಕ ಮಾನ್ಯ ಈಗ ಈ ಸಭೆಯನ್ನ ಕುರಿತು ಅಡಿಷನಲ್ ಎಸ್ ಪಿ ಸಾಹೇಬರು ಈ ಸಭೆಯನ್ನ ಕುರಿತು ಈ ಪ್ರಕರಣದ ಬಗ್ಗೆ ಮಾತಾಡಬೇಕಂತೇಳಿ ಅವರಲ್ಲಿ ಮನವಿಯನ್ನ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಅತ್ಯಂತ ಕ್ರಿಯಾಶೀಲ ವಯಸ್ಸು ನೋಡಿದ ದಾಸನಪುರ ಸುರೇಶನ ನಾನು ನೋಡ್ತಿದ್ದೀನಿ ಫೋಟೋ ಎಷ್ಟು ಆಕ್ಟಿವ್ ಕ್ರಿಯೇಟಿವ್ ಆಗಿದ್ದಾನೆ. ಈಗ ಮೊನ್ನೆ MLA ಸಾಹೇಬರು ತಮ್ಮ ಎಲ್ಲ ಮನವಿಗಳನ್ನು ಪರಿಗಣನೆ ಮಾಡಿ ಈಗಲೇ ಸರ್ಕಾರದ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಇದು ಈಗಾಗಲೇ ನವೆಂಬರ್ 21 ಆನಂತರ ಸಹಿತ ಒಳ್ಳೊಳ್ಳೆ ಆಫೀಸರ್ಸ್ ಇದ್ದರು, ಸ್ವಲ್ಪ ವಿಳಂಬ ಆಗಿದೆ. ಒಂದು ನಾವು ಸಿಒಡಿ ತನಿಖೆಗೆ ಈಗಾಗಲೇ ಸರ್ಕಾರದ ಗಮನಕ್ಕೆ ಹೋಗಿದೆ, ಆದೇಶ ಆಗಬೇಕು. ಸಿಒಡಿ ತನಿಖೆ ಎಷ್ಟು ವರ್ಷ ಆದ ನಂತರವೂ ಆಗಿರುವಂಥದ್ದು ತಮ್ಮ ಗಮನದಲ್ಲಿ ಎಲ್ಲರಿಗೂ ವ್ಯಕ್ತಪಡಿಸೋದು ಸರ್ಕಾರ ಆದೇಶ ಮಾಡ್ತದೆ. ಈಗ ಸಾಹೇಬರು ಅದನ್ನು ಹೇಳಿದ್ದ HM ಸಾಹೇಬ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅದರ ಪೂರ್ಣ ವಿವರವನ್ನು ನಾವು CIDಗೆ ಕಳಿಸಬೇಕಂತೆಲ್ಲ ವರದಿಯನ್ನು ಕಳಿಸೋವನ್ನು ನಾವು ಕಳಿಸ್ತೀವಿ. ಈಗೇನು ಇಲ್ಲಿ ವರದಿ ಕೊಟ್ಟಿದ್ದಾರೆ ದಿಸ್ ಇಸ್ ನಾಟ್ ಫೈನಲ್ ಅಲ್ಲ. ಸಿಒಡಿಗೆ ಹೋದರೆ ಮತ್ತೆ ಮೊದಲಿಂದ ಪ್ರತಿಯೊಂದು ಹಂತವನ್ನು ಇಂಚಾಗಿ ಬಹಳ ಡೀಟೇಲ್ ಆಗಿ ಒಬ್ಬ SP ರ್ಯಾಂಕ್ ಅಧಿಕಾರಿಯಲ್ಲಿ ತನಿಖೆ ಮಾಡ್ತಾರೆ. ಅಲ್ಲಿ DG ಹೆಡ್ ಆಫ್ ದಿ ಸ್ಟೇಟ್ ಇರ್ತಾರೆ. ಹಂಗಾಗಿ ನಾವು ತಕ್ಷಣ MLA ಸಾಹೇಬರು ಈಗ ಮಾತಾಡ್ತೀನಿ ಅಂತ ಹೇಳಿದರೆ ನಾವು ಅದನ್ನು ವರದಿಯೆಲ್ಲ ನಾವು ರೆಡಿ ಮಾಡ್ಕೋತೀವಿ. ಏನು ಸುರೇಶ್ ಅವರಿಗೆ ಅನ್ಯಾಯ ಆಗಿದೆ, ಅವರಿಗೆ ಖಂಡಿತ ನಾವು ಸೂಕ್ತ ಒಂದು ನ್ಯಾಯವನ್ನು ದೊರಕಿಸಿಕೊಳ್ಳಲು ಪ್ರಯತ್ನ ಮಾಡ್ತೇವೆ. ನಾವೆಲ್ಲ ನಿಮ್ಮೊಂದಿಗೆ ಇಲಾಖೆ ಇರ್ತದೆ. ಮತ್ತು ಯಾರೇ ತಪ್ಪು ಮಾಡಿದ್ರು ಇಲಾಖೆ ಕಠಿಣ ಶಿಕ್ಷೆ ತಗೊಳ್ತದೆ, ಕ್ರಮ ತಗೊಳ್ತದೆ ಕಾನೂನನ್ವಯ ಅನ್ನೋದು ತಮ್ಮ ಮಾತಿಗೆ ನಾನು ಗಮನಕ್ಕೆ ತರ್ತೇನೆ. ಬೈ ಮಂಡೇ ತಮ್ಮೊಂದು ರಿಪೋರ್ಟ್ ಕೊಡ್ತೀವಿ ಸರ್. ಬೈ ಟ್ಯೂಸ್ಡೇ ರಿಪೋರ್ಟ್ ಕೊಡ್ತೀವಿ. ಟ್ಯೂಸ್ಡೇ ರಿಪೋರ್ಟ್ ಕೊಡ್ತೀವಿ. ನಾವು ಈಗ ಲಾಸ್ಟ್ ತನಿಖೆ ಬಂದಾಗಲೇ SP ಸಾಹೇಬರು ಗಮನಕ್ಕೆ ತಂದಿದ್ದಾರೆ. ಈ ಥರ ಅದನ್ನು ಕೊಡೋಣ, ಅವರು ಡಿಮ್ಯಾಂಡ್ ಜಾಸ್ತಿ ಇದೆ ಅಂತೇಳಿ. ಈಗ ನಾನು ಮಂಗಳವಾರದಷ್ಟೊತ್ತಿಗೆ ತಮ್ಮ ವರದಿ ರೆಡಿ ಮಾಡ್ತೀನಿ. ಅದನ್ನು ತಾವು HM ಸಾಹೇಬ್ರ ಗಮನಕ್ಕೆ ತಂದರೆ ಅದು ಒಂದು 2-3 ಡೇಸಲ್ಲಿ ಅಲ್ಲಿಗೆ ಹೋಗ್ತದೆ. ನಾವು ಇವತ್ತೇನು ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದರೆ ಆ ರಿಪೋರ್ಟ್ನ ನನಗೊಂದು ಕಾಪಿ ಕೊಡಿ. ಮತ್ತು ಈ ಮುಖಂಡರುಗಳೆಲ್ಲರೂ ಕೂಡ ಜೊತೆಯಲ್ಲಿ ಕರ್ಕೊಂಡೋಗಿ HM ಹತ್ರ ಡಿಸ್ಕಷನ್ ಮಾಡಿ ಅದ್ರ ಬಗ್ಗೆ ಒಂದು ನಿರ್ಧಾರ ಮಾಡಿ. ಖಂಡಿತ ಅದನ್ನು ಆದಷ್ಟು ಬೇಗ ಅದನ್ನು ಮಾಡಿಕೊಡ್ತೀವಿ. ನೊಂದ ಕುಟುಂಬಕ್ಕೆ ಪರಿಹಾರ ನೀಡಲೇಬೇಕು. ನೊಂದ ಕುಟುಂಬಕ್ಕೆ ಪರಿಹಾರ ನೀಡಲೇಬೇಕು. ಮನವಿ ಪತ್ರ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಕರ್ನಾಟಕ ಸರ್ಕಾರ. ಮನವಿ ಪತ್ರ ವಿಷಯ ದಿನಾಂಕ 11/3/2025 ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ದಲಿತ ಯುವಕ ದಾಸನಪುರ ಸುರೇಶ್ ಅವರ ಕೊಲೆ ಪ್ರಕರಣದಲ್ಲಿ ಪೊಲೀಸರು ವಿಫಲರಾಗಿರುವುದರಿಂದ CID ತನಿಖೆಗೆ ಒಪ್ಪಿಸಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸುವಂತೆ ಒತ್ತಾಯಿಸಿ ಅಹೋರಾತ್ರಿ ಧರಣಿ ಕಾರ್ಯಕ್ರಮದ ಮನವಿ ಪತ್ರ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 5/11/2024 ಆನೇಕಲ್ ತಾಲೂಕು ಅತ್ತಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಯ ದಾಸನಪುರ ಗ್ರಾಮದಲ್ಲಿ ದಲಿತ ಸಮುದಾಯದ ವೆಂಕಟೇಶಪ್ಪ ಮತ್ತು ತಿಮ್ಮಕ್ಕ ಅವರ ಒಬ್ಬನೇ ಮಗನಾದ ಸುಮಾರು 21 ವರ್ಷದ ಸುರೇಶರವರ ಕೊಲೆ ಪ್ರಕರಣವನ್ನು ಅತ್ತಿಬೆಲೆ ಪೊಲೀಸ್ ಠಾಣೆಯ ಅಂದಿನ ಇನ್ಸ್ಪೆಕ್ಟರ್ ಆದಂತಹ ವಿಶ್ವನಾಥ್ ಮತ್ತು ಪೊಲೀಸ್ ಪೇದೆಗಳಾದ ಪ್ರಕಾಶ್, ಅರುಣ್ ಮತ್ತು
ನಾಗರಾಜರವರುಗಳು ನಿರ್ಲಕ್ಷಿಸಿ ಯಾವುದೇ ಪ್ರಾಥಮಿಕ ತನಿಖೆಯನ್ನು ಮಾಡದೆ ಪ್ರಕರಣವನ್ನು ದಿಕ್ಕು ತಪ್ಪಿಸಿ ನಕಲಿ ಸಾಕ್ಷಿಗಳನ್ನು ಸೃಷ್ಟಿಸಲು ಯತ್ನಿಸಿ ಅಸಲಿ ಸಾಕ್ಷಿದಾರರಿಗೆ ಚಿತ್ರಹಿಂಸೆ ನೀಡಿದ್ದಾರೆ ಮತ್ತು 2021ರಿಂದ 2025ರವರೆಗೆ ಯಾವುದೇ ರೀತಿಯ ಕೊಲೆಯಾದ ಸುರೇಶನ ಪ್ರಕರಣದಲ್ಲಿ ಕಾನೂನುಬದ್ಧ ಕ್ರಮ ಜರುಗಿಸದೆ ಆರೋಪಿಗಳೊಂದಿಗೆ ಶಾಮೀಲಾಗಿ ಕೊಲೆ ಪ್ರಕರಣವನ್ನು ಅಪಘಾತವೆಂದು ದೋಷಾರೋಪ ಪಟ್ಟಿ ಸಲ್ಲಿಸುತ್ತಿರುವ ದಲಿತ ಯುವಕ ದಾಸನಪುರ ಸುರೇಶ್ ಅವರ ಕೊಲೆ ಪ್ರಕರಣದಲ್ಲಿ ಪೊಲೀಸರು ವಿಫಲರಾಗಿರುವುದರಿಂದ ಸಿಐಡಿ ತನಿಖೆಗೆ ಒಪ್ಪಿಸಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸುವಂತೆ ಅಹೋರಾತ್ರಿ ಧರಣಿ ಕಾರ್ಯಕ್ರಮದ ಮೂಲಕ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಕರ್ನಾಟಕ ಸರ್ಕಾರ ಅವರಿಗೆ ಈ ಕೆಳಕಂಡ ಹಕ್ಕೊತ್ತಾಯಗಳನ್ನು ಈ ಕೂಡಲೇ ಈಡೇರಿಸುವಂತೆ ಒತ್ತಾಯಿಸಿ ಅಹೋರಾತ್ರಿ ಧರಣಿ ಕಾರ್ಯಕ್ರಮದ ಮೂಲಕ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರ ಮುಖೇನ ನೀಡುತ್ತಿರುವ ಮನವಿ ಪತ್ರ. ಹಕ್ಕೊತ್ತಾಯಗಳು 1. ದಲಿತ ಯುವಕ ದಾಸನಪುರ ಸುರೇಶ್ ಅವರ ಕೊಲೆ ಪ್ರಕರಣದಲ್ಲಿ ಪೊಲೀಸರು ತನಿಖೆ ಮಾಡುವುದರಲ್ಲಿ ವಿಫಲವಾಗಿರುವುದರಿಂದ ಸಿಐಡಿ ತನಿಖೆಗೆ ಒಪ್ಪಿಸಿ ಆರೋಪಿಗಳನ್ನ ಪತ್ತೆ ಹಚ್ಚಿ ಬಂಧಿಸಬೇಕು ಮತ್ತು ಮೃತ ಸುರೇಶನ ಕುಟುಂಬದ ಒಬ್ಬ ಸದಸ್ಯರಿಗೆ ಸರ್ಕಾರಿ ಉದ್ಯೋಗ ಮತ್ತು ಪರಿಹಾರ ನೀಡಬೇಕು. 2. ದಾಸನಪುರ ಸುರೇಶ್ ಅವರ ಕೊಲೆ ಪ್ರಕರಣವನ್ನು ಮೇಲಧಿಕಾರಿಗಳು ಮತ್ತು ವಿಧಿವಿಜ್ಞಾನ ತಂಡಕ್ಕೆ ತಿಳಿಸದೆ ಅಪರಾಧಿಗಳೊಂದಿಗೆ ಶಾಮೀಲಾಗಿ ಮುಖ್ಯ ಸಾಕ್ಷಿಗಳನ್ನು ನಾಶಪಡಿಸಿರುವ ಇನ್ಸ್ಪೆಕ್ಟರ್ ವಿಶ್ವನಾಥ್ ಅವರನ್ನು ಮುಂಬರುವ ಪರೀಕ್ಷೆಗೆ ಒಳಪಡಿಸಿ ಸೇವೆಯಿಂದ ಅಮಾನತು ಮಾಡಿ ಈ ಕೂಡಲೇ ಬಂಧಿಸಬೇಕು. ದಲಿತ ಯುವಕ ದಾಸನಪುರ ಸುರೇಶ್ ಅವರ ಕೊಲೆ ಪ್ರಕರಣದ ಮುಖ್ಯ ಸಾಕ್ಷಿ ಸವರ್ಣೀಯ ಸಮುದಾಯದ ಶಶಿಕುಮಾರ್ ಅವರಿಗೆ ಪ್ರಾಣ ಬೆದರಿಕೆ ಒಡ್ಡಿ ಅಧಿಕಾರಿಗಳೊಂದಿಗೆ ತಪ್ಪು ಮಾಹಿತಿ ನೀಡಿ ಕೊಲೆ ಪ್ರಕರಣವನ್ನು ತಿರುಚಿರುವ ಪೇದೆಗಳಾದ ಅರುಣ್, ಪ್ರಕಾಶ್ ಮತ್ತು ನಾಗರಾಜರವರ ಮೇಲೆ ದೂರು ದಾಖಲಿಸಿ ಸೇವೆಯಿಂದ ಅಮಾನತು ಮಾಡಬೇಕು. 4. ಸುರೇಶ್ ಕೊಲೆ ಪ್ರಕರಣ ನಡೆದ 4 ವರ್ಷಗಳ ನಂತರ ಒತ್ತಾಯಪೂರ್ವಕವಾಗಿ ಕ್ಯಾಂಟರ್ ವಾಹನವನ್ನು ಆನೇಕಲ್ ಠಾಣೆಗೆ ತರಿಸಿಕೊಂಡು ವಾಹನದ ಮಾಲೀಕ ಮತ್ತು ಡ್ರೈವರ್ ಮಾದೇಶ್ ಅವರಿಗೆ ಚಿತ್ರಹಿಂಸೆ ನೀಡಿ ಒತ್ತಾಯಪೂರ್ವಕವಾಗಿ ವಾಹನ ಚಾಲಕ ಮತ್ತು ಅಪಘಾತ ಪ್ರಕರಣವನ್ನು ದಾಖಲಿಸಿ ಕೊಲೆ ಪ್ರಕರಣವನ್ನು ದಿಕ್ಕು ತಪ್ಪಿಸಿರುವ ಆನೇಕಲ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಮತ್ತು ಡಿವೈಎಸ್ಪಿ ಮೋಹನ್ ಕುಮಾರ್ ಅವರನ್ನು ಕಾನೂನು ದುರ್ಬಳಕೆ ಮಾಡಿಕೊಂಡಿರುವ ಇವರುಗಳ ಮೇಲೆ ಪ್ರಕರಣ ದಾಖಲಿಸಿ ಈ ಕೂಡಲೇ ವಿಶೇಷ ತನಿಖೆಯನ್ನು ಮಾಡಿ ಸೇವೆಯಿಂದ ವಜಾ ಮಾಡಬೇಕು. 5. ಆನೇಕಲ್ ತಾಲೂಕಿನ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ 10 ವರ್ಷಕ್ಕೂ ಮೇಲ್ಪಟ್ಟು ಒಂದೇ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್ ಪೇದೆಗಳನ್ನು ಮತ್ತು ಅಧಿಕಾರಿಗಳನ್ನು ಈ ಕೂಡಲೇ ತಾಲೂಕಿನಿಂದ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು. 6. ತಾಲೂಕಿನಾದ್ಯಂತ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಜಾತಿ ನಿಂದನೆ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಮತ್ತು ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ದೂರು ದಾಖಲಿಸುವಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ವಂದನೆಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿಗಳು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ಸಿ ರಾವಣ, ವೆಂಕಟೇಶ್ ಮೂರ್ತಿ, ಸುರೇಶ್ ಪೋತ, ಆನಂದ್ ಚಕ್ರವರ್ತಿ, ಇಂಗ್ಲವಾಡಿ ಬಸವರಾಜ್, ಆರ್ಗದ್ದೆ ರುದ್ರಪ್ಪ, ಹುಲ್ಲಳ್ಳಿ ಮರಿಯಪ್ಪ, ಚಿಕ್ಕಾಗಡೆ ಯಲ್ಲಪ್ಪ, ಮುರುಗೇಶ್, ಹರೀಶ್ ಕುಮಾರ್ ಮತ್ತು ಪಾಪಮ್ಮರವರು. ಸರ್ ಜಮೀನ್ ಸರ್ ಒಂದೇ ನಿಮಿಷ, ನಮ್ದೇನಿಲ್ಲ. ನಾಗರಾಜ್ ಸರ್ ಅವರು ನಮ್ಮ ತಾಲೂಕಲ್ಲಿ ಆನೆಕಲ್ ಟೌನ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಇದ್ದಾಗ ಪ್ರಾಮಾಣಿಕವಾಗಿ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದ್ರು. ನಾವೇನಾದ್ರೂ ಸಂಘಟನೆಗಳಲ್ಲಿ ಏನಾದ್ರು ಯಾವ್ದು ಹೋರಾಟ ಮಾಡಿದ್ರೆ ಯಾಕಪ್ಪ ಹೋರಾಟ ಮಾಡಿಲ್ಲ ಅಂತ ಯಾವ್ದನ್ನ ವಿಚಾರಗಳಲ್ಲಿ ಮಾಡ್ತಾ ಇದ್ರು ಅಂತ ನಮ್ಗೆ ಸಾಥ್ ಕೊಡ್ತಾ ಇದ್ರು ನಾಗರಾಜ್ ಸರ್ ಅವರು. ಅವ್ರ ಮುಖೇನ ಇವತ್ತು ನಾವು ಒತ್ತಾಯ ಏನ್ ಮಾಡ್ತಾ ಇದೀವಿ ಅಂದ್ರೆ, ಅವರೇ ಅಡಿಷನಲ್ ಎಸ್ ಪಿ ಆಗಿ ಬಂದಿರೋದು ತಿಪ್ಪೇಸ್ವಾಮಿಗಳು, ಮೋಹನ್ ಕುಮಾರ್, ಅವ್ರಿಗೆ ಏನಾನ ನೈತಿಕತೆ ಇದ್ರೆ ಅವರೇ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ಬೇಕು. ಯಾಕಂತ ಹೇಳಿದ್ರೆ 5 ದಿವಸದ ಹಿಂದೆ 3 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಆದಾಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರಪ್ಪ ಕೂದು ಮಾರ್ಕೊಂಡು ತಿನ್ನೋರು ಬಿದ್ರಿಗೆನಲ್ಲಿ, ಅವ್ರ ಹತ್ರ ಗಾಡಿನ ಹಡ ಇಟ್ಬಿಟ್ಟು 12,000 ರೂಪಾಯಿ ತಗೊಂಡಿದ್ದಾರೆ. ಸರ್ ದಯಮಾಡಿ 1 ನಿಮಿಷ ಹೇಳ್ಬಿಡ್ತೀನಿ. ತಗೊಂಡಿದ್ದಾರೆ ಇಂತಾದ್ರು. ಆಮೇಲೆ ನಮ್ಮ ಪುರಸಭೆ ಸದಸ್ಯರು ಗಂಡ ಹೆಂಡತಿ ತಂದೆ ಜಗಳಕ್ಕೆ ಹೋದಾಗ ಅವ್ರನ್ನ ರಾಜಿ ಮಾಡೋದಕ್ಕೆ 50,000 ರೂಪಾಯಿ ತಗೊಂಡಿದ್ದಾರೆ. ಇಂಥದ್ದು
ಅನೇಕ ನಮ್ಮ ಸ್ಥಾನಗಳಲ್ಲಿ ನಡೀತಾ ಇದೆ. ನಾನು ಉದಾಹರಣೆಗೆ ಇಟ್ಕೊಂಡಿದ್ದೀನಿ, ಬೇಜಾನಿದೆ. ನಮ್ಮ ತಿಪ್ಪೇಸ್ವಾಮಿಗಳು ಇನ್ನು ಅದೇ ನಡೆಯೋದು. ತಿಪ್ಪೇಸ್ವಾಮಿಗಳು ಸಬ್ಜೆಕ್ಟ್ ಬಗ್ಗೆ ಮಾತಾಡೋದು. ತಿಪ್ಪೇಸ್ವಾಮಿಗಳು ಇಷ್ಟೆಲ್ಲ ಇದ್ರು ನಮ್ಮ ದಾಸರಪುರ ಸುರೇಶನ ತಿರ್ಚಿರೋದ್ರು ಇವರೇ ಕಾರಣಕರ್ತರು. ಅವರಿಗೆ ವೈಯಕ್ತಿಕವಾಗಿ ಅವರು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ಬಿಟ್ರೆ ಒಳ್ಳೆ